ಬೇಕೇ ಬೇಕು, ಬೇಕೇ ಬೇಕು. ಸ್ಲಂ ನಿವಾಸಿಗಳ ಹೋರಾಟಕ್ಕೆ, ಸ್ಲಂ ನಿವಾಸಿಗಳ ಹೋರಾಟಕ್ಕೆ ಭ್ರಷ್ಟ ಸ್ಲಂ ಬೋರ್ಡ್ ಅಧಿಕಾರಿಗಳ ಅಮಾನತು ಆಗಲೇಬೇಕು. ಗದಗ ಜಿಲ್ಲಾ ಸ್ಲಂ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಇಮ್ತಿಯಾಜ್ ಆರ್ ಮಾನ್ವಿ, ಸ್ಲಂ ಜನಾಂದೋಲನ ಕರ್ನಾಟಕ ಹಾಗೂ ಗದಗ ಜಿಲ್ಲಾ ಸ್ಲಂ ಸಮಿತಿಯ ನೇತೃತ್ವದಲ್ಲಿ ಇವತ್ತು ಗದಗ ಬೆಟಗೇರಿ ನಗರದ ವಿವಿಧ ಭಾಗದ ನೂರಾರು ಸ್ಲಂ ನಿವಾಸಿಗಳು ಒಂದು ದೊಡ್ಡ ಬೃಹತ್ವಾದ ಪ್ರತಿಭಟನೆ ರ್ಯಾಲಿ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಭ್ರಷ್ಟ ಸ್ಲಂ ಬೋರ್ಡ್ ಅಧಿಕಾರಿಗಳು ಗದಗ ಜಿಲ್ಲೆಯಿಂದ ತೊಲಗಬೇಕು. ನೂರಾರು ಕೋಟಿ ಹಗರಣದಲ್ಲಿ ಶಾಮೀಲಾಗಿರುವಂಥ ಭ್ರಷ್ಟ ಅಧಿಕಾರಿಯನ್ನು ತಕ್ಷಣ ಜಿಲ್ಲಾಧಿಕಾರಿಗಳು ಅಮಾನತು ಮಾಡಬೇಕು ಅಂತೇಳಿ ಆಗ್ರಹಿಸಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಕಳೆದ ಸುಮಾರು ವರ್ಷಗಳಿಂದ ಗದಗ ಬೆಟಗೇರಿ ನಗರದಲ್ಲಿ 863 ಮನೆಗಳು, ಅದರ ಜೊತೆಗೆ ಗದಗ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಬರತಕ್ಕಂಥ ಕೊಳಗೇರಿ ನಿವಾಸಿಗಳಿಗೆ ವಸತಿ ಯೋಜನೆಯ ನೂರಾರು ಮನೆಗಳು, ಅದರ ಜೊತೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಗಂಗಾವತಿ ಆಗಿರ್ಬೋದು, ಬೇರೆ ಬೇರೆ ತಾಲೂಕು ಕೇಂದ್ರಗಳಲ್ಲಿ ಕೋಟ್ಯಾಂತರ ಅನುದಾನವನ್ನು ಸ್ಲಂ ಜನರ ಹೆಸರಲ್ಲಿ ಬಂದಂಥ ವಸತಿ ಯೋಜನೆ ಅನುದಾನವನ್ನು ಅಗಲದರೋಡೆ ಮಾಡ್ತಕ್ಕಂಥ ಏನು ಭ್ರಷ್ಟ ಅಧಿಕಾರಿಗಳಾದಾರ ಆ ಅಧಿಕಾರಿಯನ್ನು ತಕ್ಷಣ ಗದಗ ಜಿಲ್ಲೆಯಿಂದ ಅಮಾನತು ಮಾಡಬೇಕು. ಅವ್ರನ್ನ ತಕ್ಷಣ ವಸತಿ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸ್ಲಂ ಬೋರ್ಡ್ ಅಧಿಕಾರಿನ ತಕ್ಷಣ ಅಮಾನತು ಮಾಡಬೇಕಂತೇಳಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಈ ಭಾಗದ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ಬೋದು, ರಾಜ್ಯ ವಸತಿ ಇಲಾಖೆ ಸಚಿವರಾಗಿರ್ಬೋದು, ಸ್ಲಂ ಬೋರ್ಡ್ ಅಧಿಕಾರಿಗಳ ಸ್ಲಂ ಬೋರ್ಡ್ ಕಚೇರಿಯ ಅಧ್ಯಕ್ಷರಾಗಿರ್ಬೋದು, ಸ್ಲಂ ಬೋರ್ಡ್ ಕಮಿಷನರ್ ಆಗಿರ್ಬೋದು, ಈ ಒಂದು ಪ್ರತಿಭಟನೆಯನ್ನು ಈ ಸ್ಲಂ ಜನರ ಒಂದು ನೋವನ್ನು ಕೂಗನ್ನು ತಾವು ಗಂಭೀರವಾಗಿ ಪರಿಗಣಿಸಿ ಇಂಥ ಭ್ರಷ್ಟ ಅಧಿಕಾರಿಯನ್ನು ತಕ್ಷಣ ಇಲ್ಲಿಂದ ಗದಗಿಂದ ಅಮಾನತು ಮಾಡಿ ಇವ್ರ ಮೇಲೆ ಉನ್ನತವಾದ ತನಿಖೆನ ಆಗ್ರಹಿಸಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ಈ ಅಧಿಕಾರಿನ ತಾವು ಗಂಭೀರವಾಗಿ ಪರಿಗಣಿಸಿ ಅಮಾನತು ಮಾಡದೇ ಇದ್ದಲ್ಲಿ ಗದಗ ಜಿಲ್ಲೆಯಾದಂಥ ಎಲ್ಲ ಸ್ಲಂ ನಿವಾಸಿಗಳ ಸೇರಿ ಇನ್ನೂ ಉಗ್ರವಾದ ಪ್ರತಿಭಟನೆ ಸರ್ಕಾರದ ವಿರುದ್ಧ, ವಸತಿ ಇಲಾಖೆ ವಿರುದ್ಧ, ಸ್ಲಂ ಬೋರ್ಡ್ ವಿರುದ್ಧ ನಾವು ಮತ್ತು ಜಿಲ್ಲಾಡಳಿತ ವಿರುದ್ಧ ಹೋರಾಟಗಳು ಹಮ್ಮಿಕೋಬೇಕಾಗತ್ತೆ. ಹಾಗಾಗಿ ಇದನ್ನು ಅವಕಾಶ ಕೊಡದೆ ತಾವುಗಳು ತಕ್ಷಣ ನಮ್ಮ ಈ ಒಂದು ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿ ಈ ಭ್ರಷ್ಟ ಸ್ಲಂ ಬೋರ್ಡ್ ಅಧಿಕಾರಿಯನ್ನು ಅಮಾನತು ಮಾಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ.